ವ್ಲಾಗ್. ಸೊ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಎಂಡರ್ಗೂ ಸ್ಕಿಪ್ ಮಾಡೋದಾಗೆ ನೋಡಿ, ನಿಮ್ಗಂತೂ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ನನ್ನಂಥ ಬಿಗಿನರ್ಸ್ಗಾಗಿರ್ಬೋದು ಅಥವಾ ತುಂಬ ಜನ ಯೂಟ್ಯೂಬ್ನ ಮಾಡಬೇಕು ಅಂತ ಅನ್ನೋರಿಗೆ ಮೇನ್ ಆಗಿ ಬೇಕಾಗಿರೋದೇ ತಮ್ನೈಲು. ಯಾಕಂತ ಹೇಳಿದ್ರೆ ಜನರನ್ನ ನಾವು ಅಟ್ರಾಕ್ಟ್ ಮಾಡೋಕ್ಕಾಗಿರ್ಬೋದು ಅಥವಾ ನಮ್ಮ ಒಂದು ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಬೇಕಾಗಿರೋದೇ ತಮ್ನೈಲ್ ಅನ್ನೋದು. ಸೊ ಈಗಂತೂ ತಮ್ನೈಲ್ನ ನಾವು ವಿಡಿಯೋನ ಎಡಿಟ್ ಮಾಡಿ ಹಾಗೆ ತಮ್ನೈಲ್ನ ಮಾಡೋದಕ್ಕಂತೂ ತುಂಬಾನೇ ಹಿಂಸೆ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬ ಜನ ಲಾಗರ್ಸ್ ಇದ್ದಾರೆ ಅಥವಾ ವಿಡಿಯೋನ ಮಾಡೋರಿದ್ದಾರೆ, ಅಂಥವ್ರಿಗೆ ಅಷ್ಟೊಂದು ರಿಸ್ಕ್ ಅನ್ಸೋದಿಲ್ಲ. ಬಟ್ ನಾವು ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ವಿಡಿಯೋ ಶೂಟ್ ಮಾಡಿ ತಮ್ನೈಲ್ನ ಮಾಡೋದ್ರೊಳಗೆ ತುಂಬಾನೇ ಸುಸ್ತಾಗುತ್ತೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ತಮ್ನೈಲ್ ಅನ್ನೋದನ್ನ ಜಸ್ಟ್ ಒಂದೇ ಒಂದು ಟೆಕ್ಸ್ಟ್ನಲ್ಲೇ ನಾವು ಮಾಡ್ಕೊಳ್ಬೋದು. ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಆಗಿ ಹೇಳ್ಕೊಡ್ತೀನಿ. ನಿಮಗೆ ಜನರಿಗೆ ಅಟ್ರಾಕ್ಟ್ ಆಗೋ ಥರ ತಮ್ನೈಲ್ನ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಎಂಡರ್ಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯೂಟ್ಯೂಬ್ಗೆ ತಮ್ನೈಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಯೂಟ್ಯೂಬ್ ಬಿಗಿನರ್ಸ್ಗೆ ತುಂಬಾ ಗೊತ್ತಿರುತ್ತೆ. ಸೊ ನಾವು ಎಷ್ಟು ಅಟ್ರಾಕ್ಟಿವ್ ಆಗಿ ತಮ್ನೈಲ್ನ ಹಾಕ್ತೀವೋ ಅಷ್ಟು ವ್ಯೂಸ್ ಬರುತ್ತೆ, ಹಾಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವಾಚ್ ಅವರ್ ಅನ್ನೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಈಗ ಬಂದಿರುವಂತಹ ನ್ಯೂ ಲಾಂಚಿಂಗ್ ಆ್ಯಪ್ಗಳೇನಿದ್ದಾವೆ ಅದನ್ನು ಬಳಸ್ಕೊಂಡು ಹೇಗೆ ತಮ್ನೈಲನ್ನು ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡೋದಾಗಿ ನೋಡಿ. ಹಾಗೆ ನನ್ನ ಒಂದು ಚಾನಲ್ನ ಲೈವ್ ಆಗಿ ಕೂಡ ತೋರಿಸ್ತೀನಿ. ನಾವು ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಆ್ಯಪ್ನ ಬಳಸ್ಕೊಂಡು ನಾನು ಹೇಗೆ ತಮ್ನೈಲ್ನ ಮಾಡಿದ್ದೀನಿ, ಹೇಗೆ ವ್ಯೂಸ್ ಬಂದಿದೆ, ಹಾಗೆ ಮುಂಚೆ ಇದು ಪಿಕ್ಚರ್ಸ್ಗಳನ್ನ ಕಟ್ ಮಾಡಿ ಜಸ್ಟ್ ಟೆಕ್ಸ್ಟ್ನ ಬರೆದು ಹಾಕಿರುವಂತಹ ತಮ್ನೈಲ್ಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ನಿಮ್ಮ ಜೊತೆ ಕೂಡ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಜಸ್ಟ್ ಫೋಟೋನ ಕಟ್ ಮಾಡಿ ಟೆಕ್ಸ್ಟ್ ಹಾಕಿರುವಂತಹ ತಮ್ನೈಲ್ಗೆ 17, 27 ಇಷ್ಟೇ ವ್ಯೂಸ್ ಬಂದಿದೆ. ಬಟ್ ಈಗ ಬಂದಿರುವಂಥ ನ್ಯೂ ಲಾಂಚಿಂಗ್ ಆ್ಯಪ್ಗಳನ್ನ ಬಳಸ್ಕೊಂಡು ಮಾಡಿರುವಂಥ ತಮ್ನೈಲ್ಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿದೆ. ಸೊ ನಂತರನೇ ಯಾರೆಲ್ಲ ಸ್ಟಾರ್ಟಿಂಗ್ ಬಿಗಿನರ್ಸ್ ಯೂಟ್ಯೂಬರ್ಸ್ ಇದ್ದೀರೋ ಅಂಥವ್ರಿಗಂತೂ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಕೂಡ ಹೆಲ್ಪ್ ಆಗಲಿ. ಬನ್ನಿ ನೋಡೋಣ. ಈ ಒಂದು ಆ್ಯಪ್ನ ಬಳಸ್ಕೊಂಡು ಕೇವಲ ನಾವು ತಮ್ನೈಲ್ ಅಷ್ಟೇ ಅಲ್ಲ, ಯೂಟ್ಯೂಬ್ಗೆ ಐಡಿಯಾಸ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಹಾಗೆ ಎಷ್ಟೋ ಒಂದು ಫೋಟೋಗಳನ್ನ ನಾವು ಎಡಿಟಿಂಗ್ ಮಾಡ್ಕೊಳಕ್ಕಾಗಿರ್ಬೋದು, ಹಾಗೆ ಪಿಕ್ಚರ್ಸ್ ಕಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಫೋಟೋ ಸ್ಟಿಕ್ಕರ್ ಮಾಡೋಕ್ಕಾಗಿರ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಆ್ಯಪ್ನ ಹೇಗೆ ಬಳಸೋದು ಅಂತ ಹೇಳಿದ್ರೆ ಜಸ್ಟ್ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ChatGPT ಅಂತ ಹೇಳಿ, ಹಾಗೆ ಇದರಲ್ಲಿ ನಮಗೆ 3 ಆಪ್ಷನ್ ಕೊಟ್ಟಿರ್ತಾರೆ. ನಾವು ಟೆಕ್ಸ್ಟ್ ಮುಖಾಂತರ ಕೂಡ ಈ ಒಂದು ಆ್ಯಪ್ನ ಆಪ್ರೇಟರ್ ಮಾಡ್ಬೋದು. ಹಾಗೆ ಇಲ್ಲೇನು ಮೈಕ್ ಕಾಣಿಸ್ತಾ ಇದೆ ಆ ಒಂದು ಮೈಕ್ನಿಂದ ನಾವು ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು. ಟೆಕ್ಸ್ಟ್ ಮುಖಾಂತರ ನಮಗೆ ರಿಪ್ಲೈ ಬರುತ್ತೆ. ಹಾಗೆ ಇಲ್ಲಿ ಏನು ಬ್ಲೂ ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ, ಈ ಬ್ಲೂ ಮಾರ್ಕ್ನಲ್ಲಿ ನಾವು ಏನಾದರೂ ಹೇಳೋದ್ರಿಂದ ನಮಗೆ ವಾಯ್ಸ್ ಮೇಲ್ನಲ್ಲೇ ನಮಗೆ ರಿಪ್ಲೈ ಬರುತ್ತೆ. ಸೊ ತುಂಬಾ ಯೂಸ್ ಇದೆ ಈ ಒಂದು ಆ್ಯಪ್ನಿಂದ. ತಮ್ನೈಲ್ನು ಅಷ್ಟೇ ಜಸ್ಟ್ ಒಂದು ಟೆಕ್ಸ್ಟ್ನಲ್ಲಿ ನಾವು ಮಾಡ್ಕೊಳ್ಬೋದು. ಸೊ ನಾನು ಕೂಡ ಈ ಒಂದು ವಿಡಿಯೋಗೆ ತಮ್ನೈಲ್ನ ಹೇಗೆ ಮಾಡೋದು ಅಂತ ಹೇಳಿ ಆಲ್ರೆಡಿ ವಾಯ್ಸ್ ಮೆಸೇಜ್ನ ಹಾಕಿದ್ದೀನಿ. ನಿನಗೆ ಸಜೆಸ್ಟ್ ಮಾಡು ಯಾವುದೆಲ್ಲ ತಮ್ನೈಲ್ನ ಹಾಕ್ಬೋದು ChatGPTನ ಬಳಸ್ಕೊಂಡು ತಮ್ನೈಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿ. ಅದು ಕೆಲವಾರು ಆಪ್ಷನ್ಗಳನ್ನ ಕೊಟ್ಟಿದೆ, ನೋಡ್ತಾ ಇದ್ದೀರಲ್ವ ಎಷ್ಟು ಆಪ್ಷನ್ನ ಕೊಟ್ಟಿದೆ ಅಂತ ಹೇಳಿ. ನಾನು ಕೂಡ ಅದರಲ್ಲಿ 2 ಆಪ್ಷನ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರಾಯ್ತು. ತುಂಬಾ ಈಸಿ. ನಾವು ಜಸ್ಟ್ ಕಾಪಿ ಮಾಡೋಂಗಿಲ್ಲ, ಪೇಸ್ಟ್ ಮಾಡೋಂಗಿಲ್ಲ ಅನ್ನೋ ಆಪ್ಷನ್ನೇ ಇಲ್ಲ ಈ ಒಂದು ಆ್ಯಪ್ನಲ್ಲಿ. ಜಸ್ಟ್ ಈ ರೀತಿ ಕಾಪಿನ ಮಾಡಿ ಪೇಸ್ಟ್ ಮಾಡಿದ್ರಾಯ್ತು. ಬಟ್ ನೀವು ಆದಷ್ಟು ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಈ ಒಂದು ಆ್ಯಪ್ನ ಬಳಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಸ್ಲೋ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಈ ಒಂದು ಆ್ಯಪ್ನ ಬಳಸಿದ್ರೆ ಲಿಮಿಟೇಷನ್ ಅನ್ನೋದು ಬೇಗನೆ ಮುಗ್ದೋಗ್ಬಿಡುತ್ತೆ. ಸೊ ಎಲ್ಲ ಒಂದು ಆ್ಯಪ್ಗಳಲ್ಲೂ ಸಬ್ಸ್ಕ್ರಿಪ್ಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಒಂದು ಆ್ಯಪ್ನಲ್ಲೂ ಕೂಡ ಸಬ್ಸ್ಕ್ರಿಪ್ಷನ್ ಅನ್ನೋದು ಇರುತ್ತೆ. ಫ್ರೀಯಾಗಿ ಬಳಸಬೇಕು ಅಂತ ಹೇಳಿದ್ರೆ ಆದಷ್ಟು ಫಾಸ್ಟ್ ನೆಟ್ವರ್ಕ್ ಇದ್ದರೆ ಒಳ್ಳೆಯದು. ಸೊ ನಾನು ಕೂಡ 2 ಸಜೆಸ್ಟ್ನ ಮಾಡಿದ್ದೆ, ಅದು ಕೂಡ ಓಕೆ ಆಗಿದೆ. ಹಾಗೆ AI ಆ್ಯಪ್ನಲ್ಲಿ ಯಾವಾಗಲೂ ಕೂಡ ಸ್ಪೆಲ್ಲಿಂಗ್ ಕರೆಕ್ಷನ್ ಅನ್ನೋದು ತಪ್ಪಾಗ್ತಾ ಇರುತ್ತೆ. ಸೊ ನೀವೇ ಟೆಕ್ಸ್ಟ್ ಮುಖಾಂತರ ಸ್ಪೆಲ್ಲಿಂಗ್ ಕರೆಕ್ಷನ್ ಅನ್ನೋದನ್ನ ಕಳಿಸಿದ್ರೆ ತುಂಬಾ ಈಸಿಯಾಗಿ ಮಾಡಿಕೊಡುತ್ತೆ. ಹಾಗೆ ತಮ್ನೈಲ್ಗೆ ಬೇಕಾಗಿರುವಂಥ ಕೆಲವೊಂದು ವಿಷಯದ ಬಗ್ಗೆ ಲೀಸ್ಟನ್ನು ಕೂಡ ಕೊಟ್ಟಿದೆ ಇಲ್ಲಿ. ಹಾಗೆ ನೀವು ಈ ಒಂದು ChatGPT ಆ್ಯಪ್ನಲ್ಲಿ ನೀವೇನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಸರ್ಚ್ ಮಾಡಿರ್ತೀರಾ ಅಂತ ಹೇಳಿದ್ರೆ ಅದು ಡಿಲೀಟ್ ಆಗಿರೋದಿಲ್ಲ. ನಿಮಗೆ ನಿಮ್ಮ ಲೆಫ್ಟ್ ಸೈಡ್ನಲ್ಲಿ 2 ಲೈನ್ಸ್ ಏನು ಕಾಣ್ತಾ ಇದೆ ಆ ಒಂದು ಲೈನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ಏನೆಲ್ಲ ಈ ಒಂದು ಆ್ಯಪ್ನಲ್ಲಿ
ಸರ್ಚ್ ಮಾಡಿರ್ತೀರಾ ಆ ವಿಷಯದ ಬಗ್ಗೆ ಏನೆಲ್ಲ ಮಾಹಿತಿನ ಕೊಟ್ಟಿರುತ್ತೆ ಚಾಟ್ ಜಿ ಪಿ ಟಿ, ಅದೆಲ್ಲವೂ ಕೂಡ ಅಲ್ಲಿ ಸ್ಟೋರ್ ಆಗಿರುತ್ತೆ. ನಿಮಗೆ ಬೇಕಾದಾಗ ನೀವು ಓಪನ್ ಮಾಡಿ ನೋಡ್ಕೊಳ್ಬೋದು. ಹಾಗೆ ಯಾವುದೇ ರೀತಿಯ ಸ್ಟೋರೇಜ್ ಅನ್ನೋದು ಕೂಡ ಜಾಸ್ತಿ ಆಗೋದಿಲ್ಲ. ತುಂಬಾ ಸೇಫ್ ಆ್ಯಪು. ನೀವು ಯಾವುದೇ ರೀತಿಯ ಒ ಟಿ ಪಿ ಆಗಿರ್ಬೋದು, ಹಾಗೆ ಪರ್ಸ್ನಲ್ ಡೀಟೇಲ್ಸ್ನ ಕೊಡದೇ ಹೋದರೆ ಅಷ್ಟೇ. ಯಾವಾಗಲೂ ಅಷ್ಟೇ, ಈ ಒಂದು ಆ್ಯಪ್ ಅಂತ ಅಲ್ಲ, ಯಾವುದೇ ರೀತಿಯ ಆ್ಯಪ್ಗೂ ಕೂಡ ನಾವು ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ಒ ಟಿ ಪಿಸ್ ಆಗಿರ್ಬೋದು, ಯಾವುದನ್ನು ಕೂಡ ಶೇರ್ ಮಾಡೋಕ್ಕೆ ಹೋಗಬಾರ್ದು. ಸೊ ನನಗಿಲ್ಲಿ ಇಷ್ಟ ಆದಂಥ 2 ಲೈನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್ ಇದೆಯಾ ಕನ್ನಡದ್ದು, ಏನಾದರೂ ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದ್ರೆ ನಾವೇ ಟೆಕ್ಸ್ಟ್ ಮುಖಾಂತರ ಸರಿನ ಮಾಡಿ ಕಳಿಸ್ಬೇಕು. ಯಾಕಂತ ಹೇಳಿದ್ರೆ ತಮ್ನೈಲ್ನಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್ಗೆ ಅನ್ನೋದು ಸಪೋರ್ಟ್ ಮಾಡೋದಿಲ್ಲ. ಸೊ ಈಗ ನಾನು ತಮ್ನೈಲ್ಗೆ ಒಂದು ಟೆಕ್ಸ್ಟ್ನ ಕನ್ಫರ್ಮ್ ಮಾಡಿದ್ದೀನಿ, ಇನ್ನೊಂದು ಟೆಕ್ಸ್ಟ್ನು ಕೂಡ ಅದೇ ಕಳಿಸಿದೆ. ಸೊ ಅದರಲ್ಲಿ ನಾವು ನಮಗೇನು ಬೇಕೋ ಅದನ್ನು ವಾಯ್ಸ್ ಮೆಸೇಜ್ನಲ್ಲಿ ಕಳಿಸಿ ಪರ್ಫೆಕ್ಟಾಗಿ ನಮಗೆ ಬೇಕಾಗಿರೋ ರೀತಿಯಲ್ಲೇ ಟೆಕ್ಸ್ಟ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾವು ಈಗ ಸ್ಟಾರ್ಟಿಂಗ್ ಲಾಗರ್ಸ್ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿರೋದ್ರಿಂದ ನಮಗೆ ತುಂಬಾ ಟೆನ್ಷನ್ ಆಗುತ್ತೆ. ವೀಡಿಯೋಸ್ನ ಮಾಡಿ ಎಡಿಟ್ನ ಮಾಡಿ ನಮಗೆ ಕ್ಯಾಮ್ರಾನ ಹ್ಯಾಂಡಲ್ ಮಾಡೋದಕ್ಕೇ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ನಾವು ವೀಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ತಮ್ನೈಲ್ನ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಒಂದು ವೀಡಿಯೋಗೆ ಒಂದಿನ ತಗೊಂಡ್ರೆ ನಮ್ಮ ಟಾರ್ಗೆಟ್ನ ನಿಜವಾಗ್ಲೂ ರೀಚ್ ಮಾಡೋಕ್ಕಾಗೋದಿಲ್ಲ. ಸೊ ಅಂಥವ್ರಿಗೆ ಈ ಒಂದು ಆ್ಯಪು ತುಂಬಾ ಯೂಸ್ ಆಗುತ್ತೆ. ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಯೂಸ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ಥರ ವಿಷಯಗಳನ್ನ ಯಾರು ಕೂಡ ಲೈವಲ್ಲಿ ಶೇರ್ ಮಾಡ್ಕೊಳ್ಳೋದಿಲ್ಲ. ತುಂಬಾ ಈಸಿ ಮೆಥಡ್ನಲ್ಲಿ ತಮ್ನೈಲ್ನ ಮಾಡ್ಕೊಳ್ಬೋದು. ಹಾಗೆ ಯೂಟ್ಯೂಬ್ಗೆ ನಾವು ತಮ್ನೈಲ್ನ ಈಸಿಯಾಗಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ದೇ ಯೂಟ್ಯೂಬ್ಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಐಡಿಯಾಸ್ನಾಗಿರ್ಬೋದು ಅಥವಾ ಪಿಕ್ಚರ್ಸ್ ಆಗಿರ್ಬೋದು, ಅಥವಾ ನೀವೇನಾದರೂ ಒಂದು ಸ್ಟೋರಿನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಪಿಕ್ಚರ್ಸ್ನು ಕೂಡ ರೆಡಿ ಮಾಡಿ ಕೊಡುತ್ತೆ, ಅಥವಾ ಪ್ರಾಂಪ್ಟ್ ಕೂಡ ರೆಡಿ ಮಾಡಿ ಕೊಡುತ್ತೆ. ಸೊ ನಿಮಗೇನಾದರೂ ಈ ಒಂದು ಆ್ಯಪನ್ನು ನೀವು ನಿಜವಾಗ್ಲೂ ಯೂಸ್ ಮಾಡಿಕೊಂಡ್ರೆ ಯೂಟ್ಯೂಬ್ನಲ್ಲಿ ಸಕ್ಸಸ್ ಅನ್ನೋದು ನಾವು ಎಷ್ಟು ದಿನದಲ್ಲಿ ಅಂತ ಅಂದ್ಕೊಂಡಿರ್ತೀವೋ ಅದಕ್ಕಿಂತ ಮುಂಚೆನೇ ಸಿಗ್ಬೋದು. ಸೊ ನಾವು ಒಂದು ತಮ್ನೈಲ್ನ ಮಾಡಬೇಕು ಅಂತ ಹೇಳಿದ್ರೆ ಏನಿಲ್ಲ ಅಂದರೂ 2 ಆ್ಯಪ್ನಾದರೂ ಯೂಸ್ ಮಾಡಬೇಕು. ಒಂದು ಪಿಕ್ಚರ್ಸ್ನ ಕಟ್ ಮಾಡೋಕ್ಕಾಗಿರ್ಬೋದು, ಹಾಗೆ ಇನ್ನೊಂದು ತಮ್ನೈಲ್ ಸೈಜ್ಗೆ ಎಡಿಟ್ ಮಾಡೋಕ್ಕಾಗಿರ್ಬೋದು. ಸೊ ಈ ಒಂದು ಆ್ಯಪ್ನಲ್ಲಿ ಎಲ್ಲವೂ ಕೂಡ ಆಗಿಬಿಡುತ್ತೆ. ಸೊ ನೀವು ಆದಷ್ಟು ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಒಂದು ಟಾರ್ಗೆಟ್ನ ನಾವು ಈಸಿಯಾಗಿ ರೀಚ್ ಮಾಡ್ಕೊಳ್ಬೋದು. ಸೊ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಜವಾಗ್ಲೂ ನಿಮಗೆ ಯೂಸ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಕೂಡ ಹೊಸದಾಗಿ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.